ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, 627 ಕಾಳಧನಿಕರ ಹೆಸರುಗಳನ್ನ ಕೊಡಲಾಗಿರುವಂತದ್ದು ಇನ್ನೇನಿದ್ರು ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿದೆ. ಬಾಲ್ ಈಗ ಅವರ ಮೇಲೆ ತನಿಖೆಯಾಗುತ್ತೆ. ಯಾರ ಬಳಿ ಕಪ್ಪು ಹಣ ಇದೆಯೋ ಅದು ವಾಪಸ್ ಬರಬಹುದು ಭಾರತಕ್ಕೆ ಎನ್ನುವಂತಹ ನಿರೀಕ್ಷೆಯಲ್ಲಿ ಪ್ರತಿಯೊಬ್ಬ ಭಾರತೀಯರಿದ್ದಾರೆ. ಆ ಕನಸು ನನಸಾಗಬಹುದೇನೋ ಅಲ್ವಾ? ಪ್ರತಿಮಾ 10:30 ಸರಿಯಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆದಾಗ ಮೊದಲು ಅಟಾರ್ನಿ ಜನರಲ್ ಮುಕುಲ್ ರೋಹಟಗಿ 3 ಮುಚ್ಚಿದ ಲಕೋಟೆಗಳನ್ನು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ HL ದತ್ತು ಅವರ ತ್ರಿಸದಸ್ಯ ಪೀಠಕ್ಕೆ ನೀಡಿದ್ರು. ಮೊದಲನೆಯ ಲಕೋಟೆಯಲ್ಲಿ 2011ರಿಂದ ಏನು ಫ್ರಾನ್ಸ್ ಸರ್ಕಾರ ಕೆಲ ಮಹತ್ವದ ದಾಖಲೆಗಳನ್ನು ಭಾರತಕ್ಕೆ ಕೊಟ್ಟಿತ್ತು ಅದರ ಕರೆಸ್ಪಾಂಡೆನ್ಸ್ ಒಂದು ಲಕೋಟೆಯಲ್ಲಿತ್ತು. ಎರಡನೇ ಲಕೋಟೆಯಲ್ಲಿ ಭಾರತೀಯರ ಅತ್ಯಂತ ಕುತೂಹಲ ಭಾರತೀಯರಿಗಿರ್ತಕ್ಕಂಥದ್ದು ಯಾರ ಹೆಸರುಗಳಿವೆ, ಯಾವ ರಾಜಕಾರಣಿಗಳು, ಯಾವ ಸೆಲೆಬ್ರಿಟಿಗಳು, ಯಾವ ಉದ್ಯಮಪತಿಗಳ ಹೆಸರುಗಳಿವೆ ಅಂತಕ್ಕಂಥದ್ದು ಮಹತ್ವ ಇರ್ತಕ್ಕಂಥದ್ದು ಭಾರತೀಯರ ಕುತೂಹಲ ಕೂಡ ಇದೆ. ಆ ಒಂದು 627 ಜನರ ಒಂದು ಪಟ್ಟಿ HSBC ಬ್ಯಾಂಕ್ ಏನಿದೆ, ಸ್ವಿಟ್ಜರ್ಲ್ಯಾಂಡ್ನ HSBC ಬ್ಯಾಂಕ್ನ ಮಹತ್ವದ ಪಟ್ಟಿಯನ್ನು ಕೂಡ ಭಾರತ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದೆ. ಮೂರನೆಯ ಲಕೋಟೆಯಲ್ಲಿ ಇಲ್ಲಿಯವರೆಗೆ ಕಳೆದ 5 ತಿಂಗಳಲ್ಲಿ 150 ದಿನಗಳಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ತನಿಖೆಯ ಪ್ರಗತಿಯ ವರದಿ ಕೂಡ 3ನೇ ಲಕೋಟೆಯಲ್ಲಿದೆ. ಮಹತ್ವದ ವಿಷಯ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ಗೆ ಭಾರತ ಸರ್ಕಾರ ಹೇಳಿದೆ, ಕ್ಲಾಸ್ ಆಫ್ ಕಾನ್ಫಿಡೆನ್ಷಿಯಾಲಿಟಿ ಏನಿದೆ ಅದರ ಪ್ರಕಾರ ನಾವು ಹೆಸರುಗಳನ್ನು ಬಹಿರಂಗಪಡಿಸುವಂತಿಲ್ಲ. ಹೀಗಾಗಿ ನಿಮಗೂ ಕೂಡ ನಮ್ಮ ವಿನಂತಿ ಇರತಕ್ಕಂಥದ್ದು, ಸುಪ್ರೀಂ ಕೋರ್ಟ್ ಯಾವುದೇ ಏಜೆನ್ಸಿಯಿಂದ ತನಿಖೆ ನಡೆಸಲಿ, ಅದು SIT ಇಂದ ನಡೀತಾ ಇದೆ, ಬೇರೆ ಏಜೆನ್ಸಿಯನ್ನ ಬೇಕಾದರೆ ತನಿಖೆ ನಡೆಸಲಿ, ಆದರೆ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಸರ್ಕಾರಗಳ ಜೊತೆ ಇರತಕ್ಕಂಥ ಡಬಲ್ ಟ್ಯಾಕ್ಸ್ ಅವಾಯ್ಡೆನ್ಸ್ ಟ್ರೀಟಿ ಪ್ರಕಾರ ಕ್ಲಾಸ್ ಆಫ್ ಕಾನ್ಫಿಡೆನ್ಷಿಯಾಲಿಟಿ ಏನಿದೆ ಅದರ ಬಗ್ಗೆ ನಮ್ಮ ಒಂದು ಕಳವಳ ನಿಶ್ಚಿತವಾಗಿದೆ. ಇದನ್ನ ಸುಪ್ರೀಂ ಕೋರ್ಟ್ ನಿಶ್ಚಿತವಾಗಿ ಗಮನಕ್ಕೆ ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಪರವಾಗಿ ಸುಪ್ರೀಂ ಕೋರ್ಟ್ಗೆ ಹೇಳಲಾಗಿದೆ. ಮೂಲಗಳಿಂದ ತಿಳಿದು ಬರ್ತಾ ಇರತಕ್ಕಂಥ ಮಾಹಿತಿಯ ಪ್ರಕಾರ ಪ್ರತಿಮಾ ನವೆಂಬರ್ 31ರೊಳಗಡೆ SIT ಒಂದು ವರದಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಿದೆ. ಅದರಲ್ಲಿ ಸುಮಾರು ಈ 627ರಲ್ಲಿ ಸುಮಾರು 220 ಜನರ ತನಿಖೆ ನಂತರದ ಒಂದು ವರದಿ SIT ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಿದೆ. ಇಲ್ಲಿಯವರೆಗೆ 50ರಿಂದ 60 ಜನರ ಹೆಸರುಗಳು ಮಾತ್ರ ತನಿಖೆ ಆಗಿದೆ. ಅದರಲ್ಲಿ ಕೆಲ ಜೆನ್ಯೂನ್ ಅಕೌಂಟ್ಗಳು ಕೂಡ ಇವೆ. ಯಾಕಂದ್ರೆ NRI ಸಾಕಷ್ಟು ಅಕೌಂಟ್ಗಳು ಬೆಲ್ಜಿಯಂ ಸೇರಿದಂತೆ ಬೇರೆ ಬೇರೆ ದೇಶಗಳಲ್ಲಿತ್ತು, HSBCಯಲ್ಲೂ ಕೂಡ ಅಕೌಂಟ್ಗಳಿದ್ವು. ಆ ಬಗ್ಗೆ ಕೂಡ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಮಾಹಿತಿ ಇದೆ ಅಂತಕ್ಕಂಥದ್ದು ಅಟಾರ್ನಿ ಜನರಲ್ ಸುಪ್ರೀಂ ಕೋರ್ಟ್ಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹೀಗಾಗಿ ಯಾರ್ಯಾರ ಅಕೌಂಟ್ ಹೋಲ್ಡರ್ಸ್ ಇವೆ ಅದರಲ್ಲಿ 2 ಇದೆ. ಒಂದು ಜೆನ್ಯೂನ್ ಅಕೌಂಟ್ಗಳಿವೆ, ಇನ್ನೊಂದು ಟ್ಯಾಕ್ಸ್ ಎವೇಷನ್ ಮತ್ತು ಕ್ರಿಮಿನಾಲಿಟಿ ಕಾರಣದಿಂದ ಅಲ್ಲಿ ಹೋಗಿ ಖಾತೆಯನ್ನು ತೆರೆದಿರತಕ್ಕಂಥ ಭಾರತೀಯರ ಅಕೌಂಟ್ಗಳು ಕೂಡ ಇವೆ. ಹೀಗಾಗಿ ಎರಡನ್ನೂ ಕೂಡ ಬೇರೆ ಬೇರೆ ಮಾಡಿದ ನಂತರ SIT ಮುಂದಿನ ತಿಂಗಳ ಒಳಗಾಗಿ ವರದಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಿದೆ. ಇಡೀ 627 ಜನರು 3 ರೀತಿಯಾಗಿರ್ತಕ್ಕಂಥ ಟ್ಯಾಕ್ಸ್ ಎವೇಷನ್ಸ್ಗಳಿರ್ತವೆ. ಒಂದು ಪ್ರಮುಖವಾಗಿ ಹವಾಲಾ ಸೇರಿದಂತೆ ಕ್ರೈಮ್ ರಿಲೇಟೆಡ್ ಕಾರಣದಿಂದಾಗಿ ಗಳಿಸಿರ್ತಕ್ಕಂಥ ಹಣ ವಿದೇಶಿ ಬ್ಯಾಂಕ್ಗಳಲ್ಲಿರ್ತಕ್ಕಂಥದ್ದು. ಎರಡನೇದು ಕಾರ್ಪೊರೇಟ್ ಸಂಸ್ಥೆಗಳು ಇಲ್ಲಿಂದ ತೆಗೆದುಕೊಂಡು ಹೋಗಿ, ಯಾಕಂದ್ರೆ ಇಲ್ಲಿನ ಲೀಗಲ್ ಫ್ರೇಮ್ವರ್ಕ್ ನಲ್ಲಿ ಹಣವನ್ನು ತೋರಿಸಲಾಗದೆ ಅಲ್ಲಿ ತೆಗೆದುಕೊಂಡು ಹೋಗಿರ್ತಕ್ಕಂಥ ಹಣ. ಮೂರನೇದು ಇಂಟೆನ್ಷನಲಿ ಆಗಿ ಟ್ಯಾಕ್ಸ್ ಎವೇಷನ್ ಮಾಡುವುದಕ್ಕೋಸ್ಕರವೇ ಇಟ್ಟಿರ್ತಕ್ಕಂಥ ಹಣ. ಅದು ಸಾಕಷ್ಟು ರೀತಿಯಲ್ಲಿ ಈಗಾಗಲೇ ಚರ್ಚೆ ಆಗಿರ್ತಕ್ಕಂಥದ್ದು. ಹೇಗೆ ಶೇರ್ ಮಾರುಕಟ್ಟೆ ಮುಖಾಂತರ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಮುಖಾಂತರ ನಮ್ಮದೇ ದೇಶದ ಕಪ್ಪು ಹಣ ಇನ್ನೊಂದು ರೂಟ್ ನಲ್ಲಿ ಯಾವ ರೀತಿ ಶೇರ್ ಮಾರುಕಟ್ಟೆಗೆ ಬರುತ್ತೆ ಅಂತಕ್ಕಂಥದ್ದು ಈಗಾಗಲೇ ತನಿಖೆಯಲ್ಲೂ ಕೂಡ ಗೊತ್ತಾಗಿದೆ. ಈ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆರ್ಥಿಕ ವಲಯದಲ್ಲಿ ನಡೀತಾ ಇದೆ. ಹೀಗಾಗಿ ಮುಂದಿನ ಜವಾಬ್ದಾರಿ ಇರತಕ್ಕಂಥದ್ದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ತಂಡದ ಮೇಲೆ. ನಿವೃತ್ತ ನ್ಯಾಯಮೂರ್ತಿ MB ಶಾ ಅಧ್ಯಕ್ಷತೆಯಲ್ಲಿ ಈಗಾಗಲೇ ಮೇ ಅಂತ್ಯದಲ್ಲಿ ಒಂದು SIT ರಚನೆಯಾಗಿದೆ. ಅದರ ಮೇಲೆ ಸಾಕಷ್ಟು ಜವಾಬ್ದಾರಿ ಇದೆ. ಮಾರ್ಚ್ 2015ರೊಳಗಡೆ ಅಂತಿಮವಾಗಿರ್ತಕ್ಕಂಥ ತನಿಖೆಯ ವರದಿಯನ್ನ ಸುಪ್ರೀಂ ಕೋರ್ಟ್ಗೆ SIT ಸಲ್ಲಿಸಲಿದೆ. ಪ್ರತಿಮಾ. ಪ್ರಶಾಂತ್, ಈಗಾಗಲೇ ಊಹಾಪೋಹಗಳು ಆರಂಭ ಆಗಿರುವಂತದ್ದು. ಆ ಲಿಸ್ಟ್ ನಲ್ಲಿ ಯಾರ ಹೆಸರಿರಬಹುದು, ಯಾರು ಇನ್ಕ್ಲೂಡ್ ಆಗಿರಬಹುದು, ಯಾವ ಸೆಲೆಬ್ರಿಟಿಗಳಿರಬಹುದು ಅಂತ. ಆ ಊಹಾಪೋಹಕ್ಕೆ ಪುಷ್ಟಿ ಕೊಡುವಂತಹ ಹೆಸರುಗಳೇನಾದ್ರೂ ಕೇಳಿ ಬರ್ತಾ ಇದೆಯಾ? ಅದರ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯ ಆಗ್ತಿದೆಯಾ?
ಪ್ರಥಮ 2008ರಲ್ಲಿ ಪ್ರಮುಖವಾಗಿ ಯುರೋಪಿಯನ್ ಫೈನಾನ್ಷಿಯಲ್ ಕ್ರೈಸಿಸ್ ಆರಂಭವಾದ ನಂತರ ಸ್ವಿಟ್ಜರ್ಲ್ಯಾಂಡಿನ ಮಾಜಿ ನೌಕರ ಒಬ್ಬ ರುಡಾಲ್ಫ್ ವುಲ್ಮರ್ ಕೆಲ ಮಾಹಿತಿಯನ್ನ ಸ್ವಿಟ್ಜರ್ಲ್ಯಾಂಡ್ನ ಬ್ಯಾಂಕ್ನ ಮಾಹಿತಿಯನ್ನ ಬಹಿರಂಗಪಡಿಸಿದ ಟ್ಯಾಕ್ಸ್ ಹೆವನ್ಸ್ ನಲ್ಲಿ ಯಾವ ರೀತಿ ಮನಿ ಲಾಂಡ್ರಿಂಗ್ ನ ಕಾರಣದಿಂದಾಗಿ ಹಣ ಸಂಗ್ರಹಿತವಾಗ್ತಿದೆ, ಅವರ ಹೆಸರುಗಳನ್ನ ಕ್ಲಾಸ್ ನ ಟ್ರೀಟಿಗಳ ಕಾರಣದಿಂದ ಬಹಿರಂಗಪಡಿಸಲಾಗ್ತಾ ಇಲ್ಲ ಅಂತಕ್ಕಂಥದ್ದರ ನಂತರ ಅದನ್ನ ಒಂದು ಲೀಸ್ಟ್ ಅನ್ನ ವಿಕಿಲೀಕ್ಸ್ಗೂ ಕೂಡ ಕೊಟ್ಟಿದ್ದ ಜೂಲಿಯಸ್ ಅಸಾಂಜೆ ಒಂದು ಲೀಸ್ಟ್ ಅನ್ನ ಕೂಡ ಬಿಡುಗಡೆ ಮಾಡಿದ್ರಿಂದ ಸಾಕಷ್ಟು ಭ್ರಮೆ ಕೂಡ ಸಾಕಷ್ಟು ರೀತಿಯಿಂದ ವ್ಯಕ್ತವಾಗ್ತಾ ಇದೆ. ನಾನಾ ಹೆಸರುಗಳು ಬರ್ತಾ ಇವೆ. ಅದರಲ್ಲೂ ಭಾರತದಲ್ಲೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ಒಂದು ಪಟ್ಟಿಯನ್ನ ನೀಡಿದ್ರು, ಒಂದು ಪಟ್ಟಿ ಬಾಬಾ ರಾಮದೇವರಿಂದ ಬಿಡುಗಡೆಯಾಯಿತು, ಒಂದು ಪಟ್ಟಿ ಅರವಿಂದ್ ಕೇಜ್ರಿವಾಲ್ ಬಿಡುಗಡೆ ಮಾಡ್ತಾ ಇದ್ರು. ಆದ್ರೆ ಅಂತಿಮವಾಗಿ ಇವತ್ತು ಭಾರತ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದು ಪಟ್ಟಿಯನ್ನು ಕೊಟ್ಟ ನಂತರ ಬಹುತೇಕ ಊಹಾಪೋಹಗಳಿಗೆ ತೆರೆ ಬೀಳುತ್ತೆ. ಆದರೆ ಹೆಸರುಗಳು ಇಷ್ಟು ಬೇಗ ಬಹಿರಂಗಗೊಳ್ತಾವ ಅಂತಕ್ಕಂಥದ್ದು ಪ್ರಶ್ನೆ. ಎರಡೇ ಮೂಲಗಳಿಂದ ಹೆಸರುಗಳು ಬಹಿರಂಗಗೊಳ್ಳಬೇಕು. ಒಂದು ಹಣಕಾಸು ಇಲಾಖೆ, ಎರಡನೇದು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನಿಂದ ಹೆಸರುಗಳು ಬಹಿರಂಗಗೊಳ್ಳುವುದಿಲ್ಲ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತು. ಸರ್ಕಾರ ಕೂಡ ಹೆಸರನ್ನ ಬಹಿರಂಗಗೊಳಿಸಲಿಕ್ಕೆ ಸಾಕಷ್ಟು ವಲ್ನರೇಬಲ್ ಆಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಯಾಕಂದ್ರೆ ಹೆಸರುಗಳು ಬಹಿರಂಗಗೊಂಡ್ರೆ ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್ ಸೇರಿದಂತೆ ಯಾವ ದೇಶಗಳಿಂದ ಹೆಸರುಗಳು ದೊರೀತಾ ಇವೆ ಆ ದೇಶಗಳು ಮುಂದಿನ ದಿನಗಳಲ್ಲಿ ನಿಮ್ಮ ತನಿಖೆಗೆ ಸಹಕಾರವನ್ನ ನೀಡುವುದಿಲ್ಲ ಅಂತಕ್ಕಂಥದ್ದು ಭಾರತದ ಸರ್ಕಾರಕ್ಕಿರ್ತಕ್ಕಂಥ ಆತಂಕ. ಆ ಕಾರಣದಿಂದ ಊಹಾಪೋಹಗಳು ಎಷ್ಟೇ ಇದ್ದರೂ ಅಂತಿಮವಾಗಿ ಎಸ್ಐಟಿ ತನಿಖೆ ನಡೆಸಿದ ನಂತರವೇ ಕೆಲ ಮಹತ್ವದ ಹೆಸರುಗಳು ಪಬ್ಲಿಕ್ ಡೊಮೇನ್ಗೆ ಬರ್ತಕ್ಕಂಥ ಸಾಧ್ಯತೆಗಳಿವೆ. ಅಲ್ಲಿಯವರೆಗೆ ಊಹಾಪೋಹದ ಹೆಸರುಗಳು ನಿಶ್ಚಿತವಾಗಿ ಪ್ರತಿಮಾ ನಾವು ವಾಟ್ಸ್ಆಪ್ನಲ್ಲಿ, ಫೇಸ್ಬುಕ್ನಲ್ಲಿ ಸಾಕಷ್ಟು ಹೆಸರುಗಳನ್ನು ನೋಡ್ತೀವಿ. ಆದರೆ ಲೆಜಿಟಿಮೇಟ್ ಆಗಿ ಭಾರತ ಸರ್ಕಾರ ಕೊಟ್ಟಿರ್ತಕ್ಕಂಥ ಪಟ್ಟಿಯಲ್ಲಿ ಏನಿದೆ ಅಂತಕ್ಕಂಥದ್ದು ತುಂಬಾ ಕುತೂಹಲದ ವಿಚಾರ. ಅನೇಕ ರಾಜಕಾರಣಿಗಳ ಹೆಸರುಗಳನ್ನು ನಾವು ಕೇಳ್ತಾ ಇದ್ದೀವಿ. ಯಾಕಂದ್ರೆ ಪ್ರತಿಮಾ ದಿನಂಪ್ರತಿ ಭಾರತದಲ್ಲಿ ಪ್ರತಿಯೊಬ್ಬ ರಾಜಕಾರಣಿಯ ಬಗ್ಗೆ ಕೂಡ ನಮ್ಗಿರ್ತಕ್ಕಂಥ ಒಂದು ಅಸಮಾಧಾನ, ಸಾಕಷ್ಟು ದೊಡ್ಡ ಮೊತ್ತದ ಹಣ ವಿದೇಶಿ ಬ್ಯಾಂಕ್ನಲ್ಲಿ ಇಟ್ಟಿದ್ದಾರೆ ಅಂತಕ್ಕಂಥ ವೇಗ ಆರೋಪಗಳನ್ನು ನಾವು ಕೇಳ್ತಾ ಇರ್ತೀವಿ. ಅನೇಕರು ಮಾಡ್ತಾ ಕೂಡ ಇರ್ತಾರೆ. ಆದರೆ ನಿಶ್ಚಿತವಾಗಿ ಯಾರು ಹಣ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಪ್ರಾಯಶಃ ಎಸ್ಐಟಿಯ ತನಿಖೆಯ ನಂತರವೇ ಅಂತಿಮವಾಗಿ ಬಹಿರಂಗಗೊಳ್ಳಲಿದೆ. ಪ್ರತಿಮಾ. ಓಕೆ ಪ್ರಶಾಂತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ. ಒಟ್ಟಾರೆ ನವೆಂಬರ್ ಅಂತ್ಯದೊಳಗೆ ತನಿಖಾ ವರದಿ ಪ್ರಗತಿಯಲ್ಲಿರುವಂತದ್ದು ಸಲ್ಲಿಕೆಯಾಗುತ್ತೆ. ನಂತರವಷ್ಟೇ ಒಂದು ಸರಿಯಾದಂತಹ ಚಿತ್ರಣ, ಯಾರು ಕಳ್ದನ್ ಮಾಲೀಕರು ಅನ್ನುವಂಥದ್ದು ಗೊತ್ತಾಗುತ್ತೆ. ಅಲ್ಲಿಯವರೆಗೆ ಯಾವುದೇ ಖಾತೆದಾರರ